ಈಡರ್ ಅನುಷ್ಠಾನ ಹಾಗೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಈ ಸಮಾರಂಭದ ಉದ್ಘಾಟಕರಾಗಿರ್ತಕ್ಕಂಥ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರು ಹಾಗೂ ನಮ್ಮೆಲ್ಲರೂ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರೇ ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ರವರೇ ಮತ್ತು ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಸಾದ್ ರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಇಲಾಖೆಯ ವಿವಿಧ ಎಲ್ಲ ಮುಖ್ಯ ಅಧಿಕಾರಿಗಳೇ, ಸಾರಿಗೆ ಆಯುಕ್ತರಾದಂಥ ಯೋಗೇಶ್ ರವರೇ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಐ.ಐ.ಟಿ ಪ್ರೊಫೆಸರ್ ಮತ್ತು ಈ ಒಂದು ಈಡರ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾದಂಥ ವೆಂಕಟೇಶ್ ಬಾಲಸುಬ್ರಹ್ಮಣ್ಯಂ ಅವರೇ ಹಾಗೂ ಎಲ್ಲ ಬಂದಿರತಕ್ಕಂಥ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ಯುವಕರೇ, ಇವತ್ತು ಈಗಾಗಲೇ ನಾವು ಈ ಈಡರ್ ವ್ಯವಸ್ಥೆಯ ಬಗ್ಗೆ ನಮ್ಮ ಮುಂದೆ ಅದರ ಉಪಯೋಗ ಮತ್ತು ಅದರ ಒಂದು ಏನು ಅನುಕೂಲತೆಗಳಿದೆ ಅದು ಮಾಡೋದ್ರಿಂದ ಅಂತ ನಮ್ಮ ಮುಂದೆ ಈಗಾಗಲೇ ತೋರಿಸಿದ್ದಾರೆ. ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದಂಥ ವಿಷಯ. ಈ ಆಕ್ಸಿಡೆಂಟ್ಗಳ ಬಗ್ಗೆ, ಅಪಘಾತಗಳ ಬಗ್ಗೆ ನಮ್ಮ ಗೃಹ ಸಚಿವರು ಈಗಾಗಲೇ ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಯಾರಾದರೂ ಅವರ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಭಾಳ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ನಮಗೆಲ್ಲರೂ ಕೂಡ ಯಾರಾದರೂ ಪರಿಚಯ ಇದ್ದೇ ಇರ್ತಾರೆ. ಅಪಘಾತದಿಂದ ತೀರೋಗಿರ್ತಕ್ಕಂಥದ್ದು ಮತ್ತು ಅಪಘಾತದಿಂದ ಭಾಳ ಕೆಟ್ಟ ಪರಿಣಾಮವನ್ನು ಅನುಭವಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಗೊತ್ತಿರ್ತದೆ. ಯಾರೋ ಪರಿಚಯ ಇದ್ದವರು ಆ ಅಪಘಾತಕ್ಕೊಳಗಾಗಿ ಒಂದು ದುರಂತಕ್ಕೊಳಗಾಗಿರ್ತಾರೆ. ಆದ್ದರಿಂದ ಈ ಅಪಘಾತಗಳು ಭಾಳಷ್ಟು ಸಂಖ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ಮಾನ್ಯ ಗೃಹ ಸಚಿವರು ಇಟ್ಟಿದ್ದಾರೆ. ಅವರು ಹೇಳಿದಾಗೆ ಕರ್ನಾಟಕದಲ್ಲಿ ಸುಮಾರು 43,000 ಮತ್ತು ಅದರಲ್ಲಿ 11,000 ಜನ ಮರಣ ಹೊಂದುತ್ತಾ ಇರ್ತಕ್ಕಂಥದ್ದು ಆಗ್ತಾಯಿದೆ. 11,000 ಅಂದರೆ ಪ್ರತಿ ದಿವಸ ಸುಮಾರು 30 ಜನ ಅಪಘಾತದಿಂದ ತೀರೋಗ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಪ್ರತಿ ವರ್ಷ 53,000 ಬಹಳ ಗಂಭೀರ ಸ್ವರೂಪದ ಗಾಯಗಳು. ಸೊ ಇದು ಅಂದರೆ ಅವರ ಒಂದು ಪರಿಸ್ಥಿತಿ ಭಾಳ ಚಿಂತಾಜನಕ, ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾರೆ. ಅಂದರೆ ಈ ಪ್ರತಿಯೊಂದು ಅಪಘಾತದ ಹಿಂದೆ ಒಂದು ದುರಂತ, ಒಂದು ಕಣ್ಣೀರಿನ ಕಥೆ ಇರ್ತದೆ. ಇದು ಕೇವಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಇಷ್ಟು ನಂಬರ್ಸ್ ಅಲ್ಲ, ಇಷ್ಟು ಸಾವಿರ, ಇಷ್ಟು ಲಕ್ಷ ತೀರೋದ್ರು ಅಥವಾ ಅವರ ಹ್ಯಾಂಡಿಕ್ಯಾಪ್ ಆದರು, ಅದು ಒಂದು ನಂಬರ್, ಡೇಟಾ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ. ಒಂದರಲ್ಲೂ ಕೂಡ ಒಂದು ಅತ್ಯಂತ ನೋವಿನ ವಿಚಾರಗಳಿರ್ತದೆ. ಆ ಕುಟುಂಬಕ್ಕಾಗಿರುವಂಥ ತೊಂದರೆ ಮತ್ತು ಅವ್ರಿಗಾಗಿರ್ತಕ್ಕಂಥ ಒಂದು ನೋವು ಮತ್ತು ಯಾವ ಒಂದು ಪರಿಸ್ಥಿತಿ ಆ ಕುಟುಂಬ ಎದುರಿಸ್ತದೆ, ಇದೆಲ್ಲ ಕೂಡ ನಿಜವಾಗ್ಲೂ ನಾವು ಅದನ್ನು ಯೋಚನೆ ಮಾಡಿದಾಗ ಒಂದು ಜೀವವನ್ನು ಉಳಿಸಿದ್ರೆ ಎಷ್ಟು ದೊಡ್ಡ ಸಾಧನೆ. ಅದಕ್ಕಿಂತ ಪುಣ್ಯದ ಕೆಲಸ ಯಾವುದಿಲ್ಲ. ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯ ಆದರೆ ಅದಕ್ಕಿಂತ ಪುಣ್ಯ ಕಟ್ಕೊಳ್ತಕ್ಕಂಥ ಕೆಲಸ ಇನ್ನೊಂದಿಲ್ಲ. ಆದ್ದರಿಂದ ಈ ವ್ಯವಸ್ಥೆ, ಹೊಸ ಆಧುನಿಕ ವ್ಯವಸ್ಥೆಗಳು ತಂದು ಮತ್ತು ಕಾನೂನಿನ ಒಂದು ವ್ಯವಸ್ಥೆಗಳನ್ನು ಇನ್ನೂ ಹೆಚ್ಚು ಸದೃಢ ಮಾಡಿಕೊಂಡು ಏನು ಸಂಖ್ಯೆ ಇದೆ, ಈ 11,000ದಿಂದ ನಾವು 50% ಇಳಿಸಬೇಕು ಅಂತ ಹೋದರೆ ವೃತ್ತಿಗಳು ಅದು 6,000, 5,000 ನಿಂತರೂ ಕೂಡ ಎಷ್ಟು ದೊಡ್ಡ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ನಾವು ಅದರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಭಾಳ ಮುಖ್ಯ ಇದು. ಯಾಕಂದರೆ ಇದು ಒಂದು ಕಡೆ ಕುಟುಂಬಕ್ಕೆ ಆರ್ಥಿಕ ಮತ್ತು ಕೆಟ್ಟ ಪರಿಸ್ಥಿತಿಗೆ ಹೋಗುವಂಥದ್ದು ಮತ್ತು ಒಬ್ಬ ವ್ಯಕ್ತಿ, ದೇಶಕ್ಕೂ ಕೂಡ ಒಂದು ನಷ್ಟ. ಯಾಕಂದರೆ ಯಾರು ಬೆಳೆದಿರ್ತಾನೆ,
ಕೆಲಸ ಮಾಡ್ತಾ ಇರ್ತಾನೆ, ಕಾಂಟ್ರಿಬ್ಯೂಟ್ ಮಾಡೋ ಶಕ್ತಿ ಇರ್ತದೆ, ಅವ್ರು ತೀರೋದಾಗ ದೇಶಕ್ಕೂ ಕೂಡ ಅದು ನಷ್ಟ. ಇದು ನಾವು ಅರ್ಥ ಮಾಡಿಕೊಂಡು ನಾವು ಕೆಲಸ ಕಾರ್ಯಗಳು ಮಾಡಬೇಕು. ಇವತ್ತು ಆಕ್ಸಿಡೆಂಟ್ಗಳಾಗುವಂಥ ಕಾರಣ ಏನಿರ್ತದೆ? ಅಥವಾ ಅವರು ವೇಗವಾಗಿ ಚಲಾಯಿಸುವಂಥದ್ದು, ಅಥವಾ ಅಮಲಿನಲ್ಲಿ ಕುಡಿದು ಅದ್ರ ಮುಖಾಂತರ ಚಲಾಯಿಸ್ತಕ್ಕಂಥದ್ದು, ಅಥವಾ ನಿದ್ದೆ ಇಲ್ಲದೆ ಚಲಾಯಿಸ್ತಕ್ಕಂಥದ್ದು, ಅದು ಮುಖ್ಯ ಕಾರಣಗಳು. ಅದ್ರ ಜೊತೆಯಲ್ಲಿ ಈ ರೋಡ್ ಡಿಸೈನ್ ಮತ್ತು ಟ್ರಾಫಿಕ್ಕಿನ ಒಂದು ಯಾವ ರೀತಿಯಾಗಿ ರಸ್ತೆ ಇರಬೇಕು, ಯಾವ ರೀತಿ ಸೇಫ್ಟಿ ಮೆಜರ್ಸ್ ಇರಬೇಕು, ಅದು ಸರಿಯಾಗಿ ಇಲ್ಲದೆ ಇರತಕ್ಕಂಥದ್ದು. ಸೊ ಬಹುತೇಕ ನನಗನ್ಸುತ್ತೆ, ಐ ಡೋಂಟ್ ನೋ ನಮ್ಮ ಪೊಲೀಸವ್ರು ಏನು ಹೇಳ್ತಾರೆ, ಆಲ್ಮೋಸ್ಟ್ 90% ಆಕ್ಸಿಡೆಂಟ್ಸ್ನ ಪ್ರಿವೆಂಟ್ ಮಾಡ್ಬೋದು. ಇಫ್ ಐದರ್ ದ ಪರ್ಸನ್ ಹೂ ಇಸ್ ಡ್ರೈವಿಂಗ್ ಈಸ್ ಡ್ರೈವಿಂಗ್ ಸೆನ್ಸಿಬಲಿ, ಆರ್ ದಿ ಡಿಸೈನ್ ಆಫ್ ದ ರೋಡ್ is done properly and all safety measures if it is in place, then I'm sure 90% of these accidents could have been prevented. ಸೊ ನಾವು ಅಷ್ಟು ಜನರ ಜೀವವನ್ನು ಉಳಿಸ್ಬೋದಾಗಿತ್ತು, ಅದಾಗಲಿಲ್ಲ. ಆ ಕಾರಣದಿಂದ ಈ ಜವಾಬ್ದಾರಿಯನ್ನು ನಾವು ಈ ಟೆಕ್ನಾಲಜಿ ಏನಿದೆ ಖಂಡಿತ ನಮಗೆ ಸಹಾಯ ಆಗುತ್ತೆ. ಮತ್ತು ಅದ್ರ ಜೊತೆ ಇನ್ನೊಂದು ಅಂಶ ಇದೆ, ಆಕ್ಸಿಡೆಂಟ್ ಆದಮೇಲೆ ಆ ಜನ ಅನುಭವಿಸುವಂಥ ನೋವು ಕೇವಲ ಅವರು ಕಳ್ಕೊಂಡಿಲ್ಲ, ಆ ಕೇಸು, ಇನ್ಶೂರೆನ್ಸು ಅದಕ್ಕೆ ಪಡ್ಕೊಳ್ಳೋದಕ್ಕೆ ಹರಸಾಹಸ ಪಡಬೇಕು. ಅದಕ್ಕೆ 108 ಸಮಸ್ಯೆಗಳು. ಆ ನೋವನ್ನು ಕೂಡ ಅವರಿಗೆ ಪಾಪ ಮೊದಲೇ ನೋವಲ್ಲಿರ್ತಾರೆ, ಆಮೇಲೆ ಇದನ್ನು ಇನ್ಶೂರೆನ್ಸು, ಕ್ಲೇಮ್ಸು, ಕೇಸ್ ಸೆಟಲ್ಮೆಂಟು ಇದು ಎಲ್ಲ ಅದು ಕೂಡ ದೊಡ್ಡ ಸಮಸ್ಯೆ, ವರ್ಷಗಳಾಗುತ್ತೆ. ಅದಕ್ಕೇ ಈ ಡಾರ್ ವ್ಯವಸ್ಥೆ ಈ ಕ್ಲೇಮ್ಸನ್ನು ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ, ಇನ್ಶೂರೆನ್ಸನ್ನು ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಏನು ವರ್ಷಗಳು ತಗೊಳ್ತಾ ಇತ್ತು ಅದನ್ನು ಅವ್ರು ಹೇಳುವಂಥದ್ದು ತಿಂಗಳುಗಳಲ್ಲಿ ಅಥವಾ ವಾರಗಳಲ್ಲೇ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ಈ ಡಾರ್ ಮುಖಾಂತರ ತರ್ತಕ್ಕಂಥ ಇದು ದೊಡ್ಡ ಒಂದು ಕೊಡುಗೆ, ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಆಗ್ತದೆ. ಸೊ ಈ ಥರ ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ನಲ್ಲಿ ಥ್ರೂ ಟೆಕ್ನಾಲಜಿ ಅದು ಏನೇನೋ ಟೆಕ್ನಾಲಜಿ ಮುಖಾಂತರ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದ್ರ ಮುಖಾಂತರ ಇವತ್ತು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ತರ್ಬೋದು, ಕರಪ್ಷನ್ನ ಕಮ್ಮಿ ಮಾಡ್ಬೋದು, ಹ್ಯಾರಸ್ಮೆಂಟ್ನ ಕಮ್ಮಿ ಮಾಡ್ಬೋದು, ಮತ್ತು ಅವ್ರಿಗೆ ನ್ಯಾಯಯುತವಾದಂಥ ಒಂದು ಏನು ಸಿಗಬೇಕಾಗಿರುವಂಥ ಪರಿಹಾರ ಅಥವಾ ಏನೇ ಇರಲಿ ಅದು ಸಿಗುವಂಥದ್ದು ಆಗಬೇಕು. ನಾವು ನೋಡಿದ್ದೇವೆ ಕೆಲವು ಜನ ಅನುಕಂಪ ಆಧಾರದ ಮೇಲೆ ಕೆಲಸ ತಗೊಳ್ಳೋದು ಕೂಡ ವರ್ಷಾಂಗಟ್ಟಲೆ ತಗೊಳ್ತಾರೆ. ಸೊ ಈ ಥರ ನಮ್ಮ ಈ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ನನಗೆ ಭಾಳ ಸಂತೋಷ, ಇವತ್ತು ಸಾರಿಗೆ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇಬ್ಬರು ಸೇರಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅದ್ಭುತವಾದಂಥ ಕೆಲಸ. ಮತ್ತು ನಮ್ಮ ಇಲಾಖೆ ಕೂಡ ನಮ್ಮ ಜವಾಬ್ದಾರಿ ಯಾವಾಗ ಬರ್ತದೆ, ಅಪಘಾತ ಆದ ನಂತರ. ಈಗ ಎಷ್ಟೋ ಜನ ಸತ್ತೋಗ್ತಾರೆ, ಅದು ಸ್ಪಾಟಲ್ಲಿ ಸತ್ತೋಗೋರು ಬೇರೆ, ಕೆಲವರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಕೊಟ್ಟು ಅಷ್ಟೇ ಸತ್ತೋಗ್ತಾರೆ, ಆಸ್ಪತ್ರೆ ತಡವಾಗಿ ಹೋಗೋದು ಸತ್ತೋಗ್ತಾರೆ. ಆ್ಯಂಬುಲೆನ್ಸ್ ಬಂದು ಪಿಕಪ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅದು ಸರಿಯಾದ ಸಮಯದಲ್ಲಿ ಗೋಲ್ಡನ್ ಅವರಲ್ಲಿ ಅವರಿಗೆ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಅವಾಗ ಅವ್ರನ್ನ ಉಳಿಸ್ಬೋದು ನಾವು. ಸೊ ಒಂದು ಡೆತ್ ಆಗುವಂಥದ್ದು ಸ್ಪಾಟಲ್ಲೇ, ಇನ್ನೊಂದು ಡೆತ್ ಆಗುವಂಥದ್ದು ಹೆಲ್ತ್ ಫೆಸಿಲಿಟಿಗೆ ಹೋಗಿ ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದ್ರೆ ಬದುಕ್ತಾರೆ, ಸಿಕ್ಕದೆ ಹೋದರೆ ಸತ್ತೋಗ್ತಾರೆ, ಮತ್ತು ಲೇಟಾಗಿ ಹೋದರೆ ಸತ್ತೋಗ್ತಾರೆ. ಸೊ ಈ ಟೈಮನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಪೋಸ್ಟ್ ಆಕ್ಸಿಡೆಂಟ್ ಆ ಒಂದು ಸಮಯದಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ ಅವ್ರಿಗೆ ಅಗತ್ಯ ಇರುವಂಥ ಚಿಕಿತ್ಸೆಯನ್ನು ಕೊಟ್ಟರೆ ಅವಾಗ ಕೂಡ ಅನೇಕ ಜನ ಬದುಕ್ತಾರೆ, ಮತ್ತು ಅವ್ರಿಗೆ ಏನು ಕೆಟ್ಟ ಒಂದು ಪರಿಸ್ಥಿತಿಗೆ ಹೋಗಿ ದೈಹಿಕವಾಗಿ ಏನೋ ಒಂದು ಸಲ ಅವ್ರಿಗೆ ತುಂಬ ತೊಂದರೆ ಆಗ್ತದೆ, ಅದನ್ನು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲೂ ಕೂಡ ನಮ್ಮ ಸಾರಿಗೆ ಸಚಿವರು ನಮ್ಮ ಜೊತೆಯಲ್ಲಿ ಭಾಳಷ್ಟು ಕೈ ಜೋಡಿಸಿದ್ದಾರೆ. ಅವರ ರೋಡ್ ಸೇಫ್ಟಿ ಫಂಡ್ ಮುಖಾಂತರ ನಮಗೆ ಈ ವರ್ಷ ಮತ್ತು ಮುಂದಿನ ವರ್ಷದಲ್ಲಿ ಭಾಳಷ್ಟು ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಆ್ಯಂಬುಲೆನ್ಸ್ ವ್ಯವಸ್ಥೆನ ಇಂಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಮ್ಮ ಟ್ರಾಮಾ ಕೇರ್ಗೆ ನಮ್ಮ ಉದ್ದೇಶ ಈ ವರ್ಷ ಮತ್ತು ಬರೋ ವರ್ಷದಲ್ಲಿ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಒಂದು ಅತ್ಯುತ್ತಮವಾದಂಥ ಟ್ರಾಮಾ ಕೇರನ್ನು ಕೊಡ್ತಕ್ಕಂಥದ್ದಕ್ಕೆ ಮಾನ್ಯ ಸಾರಿಗೆ ಸಚಿವರ ಒಂದು ಏನು ಹಣ ಕೊಡ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ತಗೊಳ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಂದರೆ ಅವರಿಗೆ ಆಕ್ಸಿಡೆಂಟ್ ಕೇರ್ ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಸಿಗುವಂಥದ್ದು, ಮತ್ತು ನಮ್ಮ ಆ್ಯಂಬುಲೆನ್ಸ್ಗಳನ್ನು ಅಲ್ಲಿ ಸರಿಯಾದ ಸಮಯಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಾವು ಸಾಕಷ್ಟು ಬದಲಾವಣೆಗಳನ್ನು ನಮ್ಮ 108 ಕೂಡ ಮಾಡ್ತಾ ಇದ್ದೀವಿ.
ಅದ್ರ ಮುಖಾಂತರ ಇನ್ನು ಆಧುನಿಕ ವ್ಯವಸ್ಥೆ ಅದರಲ್ಲೂ ಕೂಡ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಎರಡನ್ನು ಕೂಡ ಸೇರಿಸಿದಾಗ ವಿ ಕ್ಯಾನ್ ಮಿನಿಮೈಸ್, ಎಲಿಮಿನೇಟ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಮಿನಿಮೈಸ್ ಟು ದ ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸ್ಟೆಂಟ್. ಸೊ ಅದನ್ನು ಮಾಡಿದ್ರೆ ಬಹುಶಃ ದಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್, ಒಳ್ಳೆಯ ಸಾಧನೆ ಆಗ್ತದೆ. ಆ ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡೋಣ ಅಂತ ಹೇಳಿ ಇವತ್ತು ನನ್ನ ಇಲಾಖೆ ಪರವಾಗಿ ಕೂಡ ಮಾನ್ಯ ಸಾರಿಗೆ ಸಚಿವರಿಗೆ ನನ್ನ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೀನಿ. ಅವರು ಇವತ್ತಿನ ದಿವಸ ಈ ಒಂದು ವಿಷಯದ ಬಗ್ಗೆ ಅದನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ವರ್ಷ ನಾವು ನಮ್ಮ KC ಜನರಲ್ ಆಸ್ಪತ್ರೆ 1 ಮತ್ತು ಬಿಜಾಪುರದಲ್ಲಿ ಅಲ್ಲೂ 2 ದೊಡ್ಡ ಟ್ರಾಮಾ ಕೇರ್ ಸೆಂಟರ್ಗಳೀಗ ರೆಡಿ ಆಗ್ತಾ ಉಂಟು. ಇನ್ನೇನು ಉದ್ಘಾಟನೆಗೆ 2-3 ತಿಂಗಳಲ್ಲಿ ಆಗ್ತದೆ. ಅಂದರೆ ಆಕ್ಸಿಡೆಂಟ್ ಕೇಸಸನ್ನು ಅಲ್ಲೂ ಕೂಡ ಎಲ್ಲ ರೀತಿಯ ಸರ್ಜರಿಗಳು ಮತ್ತು ಕೇರ್ ಕೊಡ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ಸೊ ಈ ಥರದ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಯುವಕರು ವಿಶೇಷವಾಗಿ ಅವರು ಕೂಡ, ಯಾಕಂದರೆ ನಾನು ಕೂಡ ಕಾಲೇಜಲ್ಲಿ ಓದ್ತಾ ಇದ್ದೆ, ನಾವೆಲ್ಲ ಅವಾಗ ಬೈಕ್ ಓಡಿಸ್ತಾ ಇದ್ದೆವು, ಸುಮ್ಮನೆ ಓಡಿಸ್ತಾ ಇದ್ದೀವಿ, ಯೋಚನೆ ಮಾಡಲ್ಲ, ಬಿಕಾಸ್ ವಿ ಥಿಂಕ್ ನನಗೇನು ಆಗಲ್ಲ. ಆ್ಯಂಡ್ ಐ ಆಲ್ಸೋ ಲಾಸ್ಟ್ ಮೆನಿ ಫ್ರೆಂಡ್ಸ್ ಡ್ಯೂ ಟು ಆಕ್ಸಿಡೆಂಟ್. ನನಗೆ ಗೊತ್ತಿರೋರೇ ಇಬ್ಬರು ನನ್ನ ಸ್ನೇಹಿತರೆ ಕಾಲೇಜ್ ಡೇಸಲ್ಲಿ ತೀರೋದು ಆಕ್ಸಿಡೆಂಟಿಂದ. ಸೊ ನಾವು ಕೂಡ ಆಕ್ಸಿಡೆಂಟಲ್ಲಿ ಒಳಗಾಗಿದ್ದು. ಲಕಿಲಿ ನಥಿಂಗ್ ಹ್ಯಾಪನ್ ಟು ಅಸ್. ಸೊ ಈ ಯಂಗರ್ ಜನ್ರೇಷನಲ್ಲಿ ದೇ ಶುಡ್ ಬಿ ಮೇಡ್ ಮೋರ್ ಅವೇರ್, ಅವ್ರಿಗೆ ಇನ್ನೂ ಹೆಚ್ಚು ಅವ್ರಿಗೆ ಇದರ ಬಗ್ಗೆ ತಿಳುವಳಿಕೆ. ಯಾಕಂದರೆ ನಾವು ಅದರ ಸಂದರ್ಭದಲ್ಲಿ ಯೋಚನೆ ಮಾಡದೇ ಇರತಕ್ಕಂಥದ್ದಕ್ಕೇ ಅನೇಕ ಇಂಥ ತಪ್ಪುಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಅವರನ್ನು ಕೂಡ ಅವೇರ್ನೆಸ್ಸನ್ನು ಏನೀಗಾಗಲೇ ಮಾಡ್ತಾ ಇದ್ದಾರೆ, ವಾಕಥಾನು, ಮ್ಯಾರಥಾನು, ಬೇರೆ ಬೇರೆ ಇವೆಂಟ್ಸ್, ಇದನ್ನೆಲ್ಲ ಮಾಡಿ ನಾವು ಅವರಲ್ಲೂ ಕೂಡ ಜಾಗೃತಿಯನ್ನು ಮಾಡೋಣ ಸಂದರ್ಭದಲ್ಲಿ ಹೇಳಿ, ಇವತ್ತು ಮತ್ತೊಮ್ಮೆ ಎಲ್ರಿಗೂ ನನ್ನ ವಂದನೆಗಳು, ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.